ಕೃಷ್ಣ ಬೈರೇಗೌಡಗೆ ಚಮಕ್ ಕೊಟ್ರ ಸಿಎಂ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿಯೇ ಟಿಕಾಣಿ ಊರಿದ್ರೂ ಎಂಟಾಣಿ ಲಾಭ ಆಗ್ತಾ ಇಲ್ಲ. ಇದೀಗ ಕೃಷ್ಣ ಬೈರೇಗೌಡಗೆ ಚಮಕ್ ಕೊಟ್ರ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ದೆಹಲಿಯಲ್ಲಿ ಟಿಕಾಣಿ ಊರಿದ್ರೂ ಕೂಡ ಎಂಟಾಣಿ ಲಾಭ ಆಗ್ತಾ ಇಲ್ಲ. ಹೈಕಮಾಂಡ್ ನಾಯಕರ ಭೇಟಿಯಾದ್ರೂ ಕೂಡ ಈಡೇರದ ಆ ಒಂದು ಬೇಡಿಕೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡಗೆ ಈಗ ಹಿನ್ನಡೆ. ನೀ ಕೊಡೆ ನಾ ಬಿಡೆ ಎಂಬಂತೆ ಇದೆ ಈಗ ಕೃಷ್ಣ ಬೈರೇಗೌಡರ ನಡೆ. ಕೊಟ್ಟ ಖಾತೆಯಲ್ಲಿಯೇ ಇರಿ ಎನ್ನುತ್ತಾ ಇದೆಯಾ ಕಾಂಗ್ರೆಸ್ ಹೈಕಮಾಂಡ್. ಕೃಷ್ಣ ಬೈರೇಗೌಡಗೆ ಚಮಕ್ ಕೊಟ್ರ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ದೆಹಲಿಯಲ್ಲಿಯೇ ಕೂಡ ಇದ್ರೂ ಎಂಟಾಣಿ ಲಾಭ ಆಗ್ತಾ ಇಲ್ಲ. ಹೈಕಮಾಂಡ್ ನಾಯಕರ ಭೇಟಿಯಾದ್ರೂ ಕೂಡ ಈ ಒಂದು ಬೇಡಿಕೆ ಇನ್ನೂ ಕೂಡ ಈಡೇರಿಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರಿಗೆ ಈಗ ಹಿನ್ನಡೆಯಾಗಿದೆ. ನೀ ಕೊಡೆ ನಾ ಬಿಡೆ ಎಂಬಂತೆ ಇದೆ ಈಗ ಕೃಷ್ಣ ಬೈರೇಗೌಡರ ನಡೆ. ಕೊಟ್ಟ ಖಾತೆಯಲ್ಲಿಯೇ ಇರಿ ಅಂತ ಇದೆಯಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ಕೃಷ್ಣ ಬೈರೇಗೌಡರಿಗೆ ಚಮಕ್ ಕೊಟ್ರ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ದೆಹಲಿಯಲ್ಲಿಯೇ ಟಿಕಾಣಿ ಹೂಡಿದ್ರೂ ಕೂಡ ಸಚಿವರಿಗೆ ಎಂಟಾಣಿ ಲಾಭ ಆಗ್ತಾ ಇಲ್ಲ. ಹೈಕಮಾಂಡ್ ನಾಯಕರನ್ನ ಭೇಟಿಯಾದ್ರೂ ಕೂಡ ಅವರಿಗೆ ಅವರ ಒಂದು ಬೇಡಿಕೆ ಇದೆಯಲ್ಲ ಅದಿನ್ನೂ ಕೂಡ ಈಡೇರ್ತಾ ಇಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರಿಗೆ ಈಗ ಹಿನ್ನಡೆಯಾಗಿದೆ. ನೀ ಕೊಡೆ ನಾ ಬಿಡೆ ಎಂಬಂತೆ ಇದೆ ಈ ಒಂದು ಕೃಷ್ಣೇಗೌಡರ ನಡೆ. ಏನೇ ಕೊಟ್ಟರು ಕೂಡ ಕೊಟ್ಟ ಖಾತೆಯಲ್ಲಿಯೇ ಇರಿ ಅಂತ ಇರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ ಬದಲಾವಣೆಗೆ ಪಟ್ಟು. ಬಿಡಿಎ ಬಿಎಂಆರ್ಡಿಎ ಕೊಡದಿದ್ದಕ್ಕೆ ಕೃಷ್ಣ ಬೈರೇಗೌಡ ಅಸಮಾಧಾನ. ಬಿಡಿಎ ಬಿಎಂಆರ್ಡಿಎಗಾಗಿ ಡಿಕೆ ಶಿವಕುಮಾರೇ ಸಾಕ್ಷಿ ಗುಡ್ಡೆ. ಮುಂದೆ ಬೆಂಗಳೂರಿನಲ್ಲಿ ನಿರ್ಮಾಣವಾಗಲಿದೆ ಟನೆಲ್ ರೋಡ್. 17,000 ಕೋಟಿ ವೆಚ್ಚದಲ್ಲಿ ಈ ಒಂದು ರೋಡ್ ತಯಾರಾಗಲಿದೆ. ಬೆಂಗಳೂರಿನಲ್ಲಿ ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಬಿಡಿಎ ಅಡಿಯಲ್ಲಿಯೇ ರೂಪುಗೊಂಡಿರುವಂತದ್ದು 2 ಯೋಜನೆಗಳು. ಆದ್ರಿಂದ ಬಿಡಿಎ ಕೈ ಬಿಡಲು ಸಿಎಂ ಡಿಕೆ ಶಿವಕುಮಾರ್ ಅವರು ನಕರ. ಇದೇ ಕಾರಣಕ್ಕೆ ಕೃಷ್ಣ ಬೈರೇಗೌಡಗೆ ಸಿಕ್ಕಿಲ್ಲ ಬಿಡಿಎ ಹಾಗೆ ಆದ್ರೂ ಕೂಡ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ ಈಗ ಬದಲಾವಣೆಗೆ ಪಟ್ಟಣ ಹಿಡಿದಿರುವಂತದ್ದು. ಬಿಡಿಎ ಹಾಗೆ ಬಿಎಂಆರ್ಡಿಎ ಕೊಡದಿದ್ದಕ್ಕೆ ಕೃಷ್ಣ ಬೈರೇಗೌಡರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಈ ಒಂದು ಇಲಾಖೆಗಳನ್ನ ಬಿಟ್ಕೊಡೋದಕ್ಕೆ ಅವರು ಕೂಡ ರೆಡಿ ಇಲ್ಲ. ಮುಂದೆ ಬೆಂಗಳೂರಿನಲ್ಲಿ ಟನಲ್ ರೋಡ್ ನಿರ್ಮಾಣ ಆಗುತ್ತೆ. ಅದು ಕೂಡ 17,000 ಕೋಟಿ ವೆಚ್ಚದಲ್ಲಿ ಈ ಒಂದು ಟನೆಲ್ ರೋಡ್ ನಿರ್ಮಾಣ ಆಗ್ತಾ ಇರುವಂತದ್ದು. ಬಿಡದಿ ಟೌನ್ಶಿಪ್ ಮಾಡಿಯೇ ಮಾಡ್ತೀನಿ ಅಂತ ಹೇಳ್ತಾ ಇರುವಂತದ್ದು ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು. ಬಿಡಿಎ ಅಡಿಯಲ್ಲಿಯೇ ರೂಪುಗೊಂಡಿರುವಂತದ್ದು 2 ಯೋಜನೆಗಳು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜೀವನ್. ಏನಿದು ಒಂದು ಖಾತೆ ಬದಲಾವಣೆಗೋಸ್ಕರ ಅವರು ಪಟ್ಟಣ ಹಿಡಿದಿರುವಂತದ್ದು ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು. ಈಗ ಶಿವಕುಮಾರ್ ಅವರು ಕೂಡ ಯಾವುದೇ ರೀತಿಯಾಗಿ ಬಿಟ್ಕೊಡ್ತಾ ಇಲ್ಲ. ದೆಹಲಿಗೋದ್ರೂ ಕೂಡ ಈ ಒಂದು ಸಮಸ್ಯೆ ಬಗೆಹರಿತಾ ಇಲ್ಲ. ಏನಿದೆ ಅಪ್ಡೇಟ್? ಗಂಗಾ, ಏನು ಒಂದು ಕೃಷ್ಣ ಬೈರೇಗೌಡರು ದೆಹಲಿಗೆ ತೆರಳಿದ್ದಾರೆ. ಯಾವುದೇ ರೀತಿಯಾದಂತ ಖಾತೆ ಬದಲಾವಣೆಯನ್ನ ಕೇಳ್ತಿಲ್ಲ. ಆದ್ರೆ ಕೃಷ್ಣ ಬೈರೇಗೌಡರು ಏನ್ ಕೇಳ್ತಿದ್ದಾರೆ ಅಂದ್ರೆ ಏನು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಟ್ಟಿರೋ ಒಂದು ವಿಚಾರವಾಗಿ ಏನೊಂದು ಬಿಡಿಎ ಹಾಗೂ ಬಿಎಂಆರ್ಡಿಎಯನ್ನ ಹೊರತುಪಡಿಸಿ ಜಿಬಿಎ ಮಾತ್ರನೇ ಕೊಟ್ಟಿರುವಂತದ್ದು ಏನೊಂದು ಕೃಷ್ಣ ಬೈರೇಗೌಡರಿಗೆ ಅಸಮಾಧಾನವನ್ನ ತಂದಿಟ್ಟಿರುವಂತದ್ದು. ಇನ್ನು ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಶತಃಗತಃ ಏನೊಂದು ಟನಲ್ ರೋಡ್ ಆಗಿ ಬಿಡದಿ ಟೌನ್ಶಿಪ್ ಆಗಿ ಮಾಡಿಯೇ ಮಾಡ್ತೀನಿ ಅನ್ನೋ ಒಂದು ಎಷ್ಟೇ ವಿರೋಧ ಬಂದ್ರು ಮಾಡಿಯೇ ಮಾಡ್ತೀನಿ ಅಂತ ಹೇಳ್ತಿರುವಂತದ್ದು. ಈ ಒಂದು ಬಿಡಿಎ ಹಾಗೂ ಬಿಎಂಆರ್ಡಿಎವನ್ನ ಏನೊಂದು ಬದಿಗಿಟ್ಟು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಲಭ್ಯವಾಗಿರುವಂತದ್ದು.
ಸದ್ಯ ಬಿಡಿ ಹಾಗೂ ಬಿಎಂಆರ್ಡಿಎ ಕೊಡದಿದ್ದಕ್ಕೆ ಕೃಷ್ಣ ಬೈರೇಗೌಡರು ಅಸಮಾಧಾನದಿಂದ ದೆಹಲಿಗೆ ತೆರಳಿ ಹೈ ನಾಯಕರನ್ನು ಕೂಡ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅಲ್ಲೂ ಕೂಡ ಚರ್ಚೆ ಆಗಿರುವಂತದ್ದು. ಆದ್ರೂ ಕೂಡ ಅವರಿಗೆ ಈವರೆಗೆ ಯಾವುದೇ ರೀತಿಯಾದಂತಹ ಉತ್ತಮವಾದ ರೆಸ್ಪಾನ್ಸ್ ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ತಿಳಿದು ಬಂದಿರುವಂತದ್ದು. ಇನ್ನು ಬಿಡಿ ಹಾಗೂ ಬಿಎಂಆರ್ಡಿಎ ವಿಚಾರವಾಗಿ ಏನು ಡಿ ಕೆ ಶಿವಕುಮಾರ್ ಅವರು ಮೊದಲಿಂದ ಡಿ ಕೆ ಶಿವಕುಮಾರ್ ಅವರು ಕಳೆದ ಬಾರಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ವಹಿಸಬೇಕಾದ್ರೂ ಕೂಡ ಸಾಕಷ್ಟು ಬ್ರ್ಯಾಂಡ್ ಬೆಂಗಳೂರನ್ನ ಅವರ ಕನಸಾಗಿತ್ತು. ಇನ್ನೊಂದು ಸಾಕ್ಷಿಗುಡ್ಡೆ ಅನ್ನೋ ಒಂದು ಮಾತನ್ನ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ಆ ಒಂದು ವಿಚಾರವಾಗಿನೇ ಸದ್ಯ ಬಿಡಿ ಹಾಗೂ ಬಿಎಂಆರ್ಡಿಎನ ತಮ್ಮಲ್ಲೇ ಉಳಿಸ್ಕೊಂಡು ಇನ್ನು ಜಿಬಿಎ ಮಾತ್ರವನ್ನ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿರುವಂತದ್ದು. ಈ ಒಂದು ವಿಚಾರದಲ್ಲಿ ಮತ್ತಷ್ಟು ಜಟಾಪಟಿಗಳು ನಡೆಯೋ ಚಾನ್ಸಸ್ ಇದೆ. ಯಾಕೆಂದ್ರೆ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಿರುವಂತದ್ದು ಜನರಿಗೋಸ್ಕರ. ಈ ಒಂದು ಸಂದರ್ಭದಲ್ಲಿ ಕಂದಾಯ ಸಚಿವರಾಗಿದ್ದಂತವ್ರು ಈಗ ಬೆಂಗಳೂರು ನಗರಾಭಿವೃದ್ಧಿಯಲ್ಲಿ ಅವರು ಈಗ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಟೆನಲ್ ರೋಡ್ ಹಾಗೂ ಬಿಡದಿ ಟೌನ್ಶಿಪ್ ಏನಿದೆ ಬೈ ಚಾನ್ಸ್ ಏನಾದ್ರು ಕೃಷ್ಣ ಬೈರೇಗೌಡರಿಗೆ ಈ ಒಂದು ಬಿಡಿ ಹಾಗೂ ಬಿಎಂಆರ್ಡಿಎ ಬಿಟ್ಕೊಟ್ಟ ಸಂದರ್ಭದಲ್ಲಿ ಅವರ ಹೆಸರಿಗೆ ಏನಾದ್ರು ಕ್ರೆಡಿಟ್ ಹೋಗ್ಬೋದು ಅನ್ನೋ ಒಂದು ವಿಚಾರದಲ್ಲಿ ಈ ರೀತಿ ಏನಾದ್ರು ಮಾಡಿದ್ರ ಅನ್ನೋದು ತಿಳಿದು ಬರ್ಬೇಕಾಗಿದೆ ಗಂಗಾ. ಎಸ್, ಧನ್ಯವಾದ ಜೀವನ್ ತಮ್ಮೆಲ್ಲ ಮಾಹಿತಿಗಾಗಿ.